ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕಮನ್ ಲೋಕ. ಸ್ನೇಹಿತರೆ, ನಮ್ಮಲ್ಲಿ ಅನೇಕರ ಸಮಸ್ಯೆ ಇದೇ ಆಗಿರುತ್ತದೆ. ಎಷ್ಟು ಸಂಪಾದಿಸಿದರೂ ಹಣ ನಿಲ್ತಾ ಇಲ್ಲ, ಮನೆಯಲ್ಲಿ ನೆಮ್ಮದಿಯೇ ಇಲ್ಲ, ಮಹಾಲಕ್ಷ್ಮಿ ನಮ್ಮ ಮನೆಯನ್ನ ಬಿಟ್ಟು ಹೋಗಿದ್ದಾಳ ಎಂದು. ಹಾಗಾದರೆ ನಿಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಲು ನಾವು ಏನು ಮಾಡಬೇಕು ಎಂದು ಸ್ಪಷ್ಟವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ. ಮಹಾಲಕ್ಷ್ಮಿ ಎಂದರೆ ಕೇವಲ ಹಣವಲ್ಲ, ಅದು ಸಂತೋಷ, ಆರೋಗ್ಯ, ನೆಮ್ಮದಿ, ಸಮೃದ್ಧಿ ಇವೆಲ್ಲವೂ ಸೇರಿದ್ದು. ಒಂದು ಮನೆಯಲ್ಲಿ ಇವೆಲ್ಲವೂ ಇದ್ದರೆ ಅಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸ್ತಾಳೆ ಎಂದರ್ಥ. ಹಾಗಾದರೆ ನಮ್ಮ ಮನೆಯಲ್ಲಿ ಮಹಾಲಕ್ಷ್ಮಿ ಶಾಶ್ವತವಾಗಿ ನೆಲೆಸಲು ದೊಡ್ಡ ದೊಡ್ಡ ಪೂಜೆಗಳು, ಹೋಮಗಳನ್ನು ಮಾಡಬೇಕಾಗಿಲ್ಲ. ನಮ್ಮ ದೈನಂದಿನ ಜೀವನದಲ್ಲಿ ಬಹಳ ಸರಳ ರೀತಿಯಲ್ಲಿ ಮಾಡಬಹುದಾದ 7 ಅದ್ಭುತ ರಹಸ್ಯಗಳನ್ನು ಇಂದು ನಾವು ತಿಳಿಯಲಿದ್ದೇವೆ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋವನ್ನು ಕೊನೆಯವರೆಗೂ ಸಂಪೂರ್ಣವಾಗಿ ನೋಡಿ. ಆಗ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಮೂಡುವ ಸಣ್ಣ ಸಣ್ಣ ಪ್ರಶ್ನೆಗಳು ಮತ್ತು ಸಂದೇಹಗಳಿಗೆ ಉತ್ತರ ಸಿಗುತ್ತದೆ. ಮಹಾಲಕ್ಷ್ಮಿ ನೆಲೆಸಿರುವ ಮನೆ ಹೇಗಿರುತ್ತದೆ ಎಂದು ಕೇಳಿದರೆ ಅಲ್ಲಿ ಸಂತೋಷ ಇರುತ್ತದೆ, ನೆಮ್ಮದಿ ಇರುತ್ತದೆ, ಪ್ರೀತಿ ತುಂಬಿರುತ್ತದೆ. ಸರಿ, ಹಾಗಾದರೆ ನಮ್ಮ ಮನೆಯನ್ನು ಸಹ ಹಾಗೆ ಮಾಡಲು ಒಂದೊಂದು ರಹಸ್ಯವನ್ನು ತಿಳಿದುಕೊಳ್ಳೋಣ ಬನ್ನಿ. ಮೊದಲ ರಹಸ್ಯಕ್ಕೆ ಹೋಗೋಣ. ರಹಸ್ಯ 1. ಮನೆಯಲ್ಲಿ ಶುಚಿತ್ವವೇ ಮೊದಲ ಸಂಪತ್ತು, ಮೊದಲ ವಿಷಯ. ನಮ್ಮ ಮನೆಯಲ್ಲಿ ಸ್ವಚ್ಛತೆ ಇಲ್ಲದಿದ್ದರೆ ಮಹಾಲಕ್ಷ್ಮಿ ಬರೋದಿಲ್ಲವೇ ಎಂದು ಕೇಳ್ತಾ ಇದ್ದೀರಾ? ಸರಿಯಾಗಿ ಕೇಳಿದ್ದೀರಾ. ಮಹಾಲಕ್ಷ್ಮಿಗೆ ಅತ್ಯಂತ ಇಷ್ಟವಾದದ್ದು ಸ್ವಚ್ಛತೆ ಮತ್ತು ಶುಚಿತ್ವ. ನಮ್ಮ ಮನೆಯಲ್ಲಿ ಹಣವಿಲ್ಲ, ನಾನು ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಳಲು ಸಾಧ್ಯ ಎಂದು ಹೇಳಬಾರ್ದು. ಕೈಯಲ್ಲಿ ಹಣ ಇದ್ದರೆ ಮಾತ್ರ ಸ್ವಚ್ಛತೆ ಮಾಡಲು ಸಾಧ್ಯ ಎಂದಲ್ಲ. ನಿಮ್ಮ ಮನೆ ಯಾವಾಗಲೂ ಸ್ವಚ್ಛವಾಗಿ ಪ್ರಕಾಶಮಾನವಾಗಿರಬೇಕು. ಮುಖ್ಯವಾಗಿ ಪೂಜಾ ಕೊಠಡಿ, ಅಡುಗೆ ಮನೆ ಮತ್ತು ಹಣ, ಆಭರಣಗಳನ್ನು ಇಡುವ ಬೀರು, ಕಪಾಟು ಇವೆಲ್ಲವೂ ಸ್ವಚ್ಛವಾಗಿರಬೇಕು. ಜೇಡರ ಬಲೆ, ಅನಗತ್ಯ ಕಸವನ್ನು ಆಗಾಗ ತೆಗೆದುಹಾಕಿ. ಈ ಅಶುಚಿತ್ವ ಇದ್ದರೆ ನಕಾರಾತ್ಮಕ ಶಕ್ತಿಯೇ ಮನೆಯಲ್ಲಿ ಸುತ್ತುತ್ತದೆ. ಮಹಾಲಕ್ಷ್ಮಿಗೆ ಅದೆಲ್ಲ ಇಷ್ಟವಾಗೋದಿಲ್ಲ. ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸ್ವಚ್ಛವಾಗುತ್ತದೆ, ಒಳ್ಳೆಯ ಆಲೋಚನೆಗಳು ಬರ್ತವೆ. ಮಹಾಲಕ್ಷ್ಮಿ ತಾನಾಗಿಯೇ ಹುಡಿಕೊಂಡು ಬರ್ತಾಳೆ. ಕೊಳೆ ದೂರವಾದರೆ ಅಷ್ಟ ಐಶ್ವರ್ಯ ಬರುತ್ತದೆ. ರಹಸ್ಯ 2. ಮುಖ್ಯದ್ವಾರದಲ್ಲಿ ಮಹಾಲಕ್ಷ್ಮಿಯನ್ನ ಸ್ವಾಗತಿಸುವ ರಂಗೋಲಿ. ಮುಂದೆ ಬಾಗಿಲು ಮಾತ್ರ ಸ್ವಚ್ಛವಾಗಿದ್ದರೆ ಸಾಕೆ ಎಂದು ಕೇಳ್ತಾ ಇದ್ದೀರಾ? ಇಲ್ಲ, ನಮ್ಮ ಮನೆಯ ಬಾಗಿಲೇ ಮಹಾಲಕ್ಷ್ಮಿ ಮೊದಲು ಹೆಜ್ಜೆ ಇಡುವ ಸ್ಥಳ. ಪ್ರತಿದಿನ ಬೆಳಗ್ಗೆ ಎದ್ದು ಬಾಗಿಲನ್ನು ತೊಳೆದು ಸುಂದರವಾದ ರಂಗೋಲಿ ಹಾಕಿ. ರಂಗೋಲಿ ಹಾಕುವಾಗ ಗೆರೆಗೆರೆಯಾಗಿ ಹಾಕದೆ ಹೆಣೆಯುವ ರಂಗೋಲಿ ಅಂದರೆ ಸಿಕ್ಕು ರಂಗೋಲಿ, ಲೂಪಿಂಗ್ ಪ್ಯಾಟರ್ನ್ಸ್ನಲ್ಲಿ ರಂಗೋಲಿ ಹಾಕಿ. ಆಗ ಮಾತ್ರ ಒಳ್ಳೆಯ ಶಕ್ತಿ ಹೊರಗೆ ಹೋಗದೆ ಒಳಗೆ ಬರುತ್ತದೆ. ಮುಖ್ಯವಾಗಿ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನು ಮರೆಯದೇಡಿ. ಮುಂಜಾನೆ ಮತ್ತು ಸಂಜೆ ಹೊತ್ತಿನಲ್ಲಿ ದೀಪವನ್ನು ಹಚ್ಚಿಟ್ರೆ ನಿಮ್ಮ ಮನೆ ಯಾವಾಗಲೂ ಲಕ್ಷ್ಮಿ ಕಟಾಕ್ಷದಿಂದ ಕೂಡಿರುತ್ತದೆ. ಸಾಧ್ಯವಾದರೆ ಶುಕ್ರವಾರ ಮತ್ತು ಹಬ್ಬದ ದಿನಗಳಲ್ಲಿ ಹೊಸ್ತಿಲಿಗೆ ಮಾವಿನ ಎಲೆಯ ತೋರಣಗಳನ್ನು ಕಟ್ಟಬಹುದು. ಬಾಗಿಲು ಸ್ವಚ್ಛವಾಗಿದ್ದರೆ ಜೀವನ ಸಮೃದ್ಧಿಯಾಗಿರುತ್ತದೆ. ರಹಸ್ಯ 3. ದೀಪ ಹಚ್ಚೋದು ಮತ್ತು ಸುಗಂಧ. ಮನೆಯ ಸಕಾರಾತ್ಮಕ ಶಕ್ತಿ ಮತ್ತೆ ಪ್ರತಿದಿನ ದೀಪ ಹಚ್ಚೋದು ಅಗತ್ಯವೇ ಎಂದು ಕೇಳಿದರೆ ಖಂಡಿತ ಅಗತ್ಯ. ಪ್ರತಿದಿನ ಬೆಳಗ್ಗೆ ಮತ್ತು ಸಂಜೆ ಮನೆಯ ಪೂಜಾ ಕೋಣೆಯಲ್ಲಿ ದೀಪ ಹಚ್ಚಿ. ಸಾಧ್ಯವಾದರೆ ಬಾಗಿಲಿನಲ್ಲಿಯೂ ದೀಪ ಹಚ್ಚಬಹುದು. ತುಪ್ಪದ ದೀಪ ಮಹಾಲಕ್ಷ್ಮಿಗೆ ಅತ್ಯಂತ ಇಷ್ಟ. ಜೊತೆಗೆ ಮನೆಯಲ್ಲಿ ಯಾವಾಗಲೂ ಒಂದು ಒಳ್ಳೆಯ ದೈವಿಕ ಸುಗಂಧ ಇರುವಂತೆ ನೋಡಿಕೊಳ್ಳಿ. ಸಾಂಬ್ರಾಣಿ, ಊದುಬತ್ತಿ, ಶ್ರೀಗಂಧದ ವಾಸನೆ ಮನೆಯಲ್ಲಿ ಸಕಾರಾತ್ಮಕ ಶಕ್ತಿಯನ್ನು ಸೃಷ್ಟಿಸುತ್ತದೆ. ಮನಸ್ಸು ಶಾಂತವಾಗುತ್ತದೆ. ಮಹಾಲಕ್ಷ್ಮಿ ಇಷ್ಟಪಟ್ಟು ನೆಲೆಸಲು ಬರ್ತಾಳೆ. ನಿಮ್ಮ ಮನೆಯಲ್ಲಿ ಹಚ್ಚುವ ಒಂದು ದೀಪವು ನಿಮ್ಮ ವಿಧಿಯನ್ನೇ ಬದಲಾಯಿಸುತ್ತದೆ. ನಿಮಗಿದು ಗೊತ್ತೇ? ದೀಪ ಹಚ್ಚುವ ಕೈ ಸಂಪತ್ತನ್ನು ಆಕರ್ಷಿಸುತ್ತದೆ. ರಹಸ್ಯ 4. ಕುಲದೇವರ ಮತ್ತು ಪೂರ್ವಜರ ಆಶೀರ್ವಾದ. ಕುಲದೇವರ ಪೂಜೆ ಮುಖ್ಯವೇ? ಹೌದು, ಇದು ಬಹಳ ಬಹಳ ಅವಶ್ಯಕ. ನಿಮ್ಮ ಕುಲದೇವರನ್ನ ಮರೆಯದೆ ಪೂಜಿಸಿ. ಯಾವುದೇ ಶುಭ ಕಾರ್ಯವನ್ನು ಪ್ರಾರಂಭಿಸುವ ಮೊದಲು ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಹಾಗೆ ಇಲ್ಲದಿದ್ದರೆ ವರ್ಷಕ್ಕೊಮ್ಮೆಯಾದರೂ ಕುಲದೇವರ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಅದು ಸಾಧ್ಯವಾಗದಿದ್ದರೆ ಮನೆಯಲ್ಲಿಯೇ ಕುಲದೇವರನ್ನ ನೆನೆದು
ದೀಪ ಹಚ್ಚಿ ನಮಸ್ಕರಿಸಿ. ಅದು ಬಹಳ ಮುಖ್ಯ. ಕುಲದೇವರು ಮನಸ್ಸಿನಲ್ಲಿ ಇದ್ದರೆ ಮಾತ್ರ ನಿಮ್ಮ ಮನೆಯಲ್ಲಿ ಒಳ್ಳೆಯದು ಹೆಚ್ಚುತ್ತದೆ. ಕುಲದೇವರ ಬೆಂಬಲ ನಿಮ್ಮ ಕುಟುಂಬವನ್ನ ಉನ್ನತೀಕರಿಸುತ್ತದೆ. ಅದೇ ರೀತಿ ನಿಮ್ಮ ಪೂರ್ವಜರನ್ನ ಗೌರವಿಸಿ ಅವರಿಗೆ ಮಾಡಬೇಕಾದ ಆಚರಣೆಗಳನ್ನ ಮರೆಯದೆ ಮಾಡಿ. ಪೂರ್ವಜರ ಆಶೀರ್ವಾದವಿಲ್ಲದೆ ಯಾವುದೇ ಶುಭ ಕಾರ್ಯವೂ ಪೂರ್ಣಗೊಳ್ಳುವುದಿಲ್ಲ. ಅವರ ಆಶೀರ್ವಾದವಿದ್ದರೆ ಮಹಾಲಕ್ಷ್ಮಿ ತಾನಾಗಿಯೇ ಬರ್ತಾಳೆ. ಪೂರ್ವಜರ ಆಶೀರ್ವಾದವೇ ಮೊದಲ ಸಂಪತ್ತು. ಕುಲದೇವತೆ ಯಾವಾಗಲೂ ಕುಲವನ್ನ ರಕ್ಷಿಸುತ್ತಾಳೆ. ರಹಸ್ಯ 5. ಹಸಿರು ಮನೆಗೆ ಸೌಂದರ್ಯ. ಮನೆಯಲ್ಲಿ ಗಿಡಗಳನ್ನು ಬೆಳೆಸುವುದಕ್ಕೂ ಮಹಾಲಕ್ಷ್ಮಿಗೂ ಸಂಬಂಧವಿದೆಯೇ? ಖಂಡಿತ ಇದೆ. ಮನೆಯಲ್ಲಿ ಹಸಿರನ್ನ ಬೆಳೆಸೋದು ಮಹಾಲಕ್ಷ್ಮಿಯನ್ನ ಆಕರ್ಷಿಸುವ ಒಂದು ರಹಸ್ಯ. ತುಳಸಿ ಗಿಡ, ಅರಿಶಿಣದ ಗಿಡ, ಮನಿ ಪ್ಲಾಂಟ್ ಇವುಗಳನ್ನು ಮನೆಯಲ್ಲಿ ಬೆಳೆಸಬಹುದು. ಇವು ಸಕಾರಾತ್ಮಕ ಶಕ್ತಿ ಮತ್ತು ಸಂಪತ್ತನ್ನು ತರ್ತವೆ. ಸಕಾರಾತ್ಮಕ ಕಂಪನಗಳನ್ನು ಸೃಷ್ಟಿಸ್ತವೆ. ಮಹಾಲಕ್ಷ್ಮಿ ಹಸಿರನ್ನ ಇಷ್ಟಪಡ್ತಾಳೆ. ತುಳಸಿ ಬೆಳೆಸಿದ್ರೆ ದುಃಖ ದೂರವಾಗುತ್ತದೆ. ಲಕ್ಷ್ಮಿಯ ವಾಸವು ಪ್ರತಿದಿನವೂ ಮುಂದುವರಿಯುತ್ತದೆ. ರಹಸ್ಯ 6. ಮೃದುವಾದ ಮಾತು ಅಥವಾ ಮನೆಯಲ್ಲಿ ಶಾಂತಿ. ಮನೆಯಲ್ಲಿ ಜಗಳ, ಕಲಹ ಇಲ್ಲದೆ ಇರಬೇಕು ಎಂದು ಹೇಳ್ತಿರಲ್ಲ, ಅದು ಹೇಗೆ ಸಾಧ್ಯ? ನಿಜ, ಸ್ವಲ್ಪ ಕಷ್ಟವೇ. ಆದರೆ ಮಹಾಲಕ್ಷ್ಮಿ ಶಾಂತಿ ಮತ್ತು ಸಂತೋಷವನ್ನು ಮಾತ್ರ ಇಷ್ಟಪಡುವವಳು. ಯಾವಾಗಲೂ ನಗುತ್ತಾ ಮಾತನಾಡಿ, ಒಬ್ಬರಿಗೊಬ್ಬರು ಬಿಟ್ಟುಕೊಟ್ಟು ಹೋಗಿ. ಸಣ್ಣ ಪುಟ್ಟ ವಿಷಯಗಳಿಗಾಗಿ ಜಗಳವಾಡಬೇಡಿ. ಮನೆಯಲ್ಲಿ ಹಿರಿಯರಿದ್ದರೆ ಅವರನ್ನು ಗೌರವಿಸಿ. ಅವರ ಆಶೀರ್ವಾದ ಬಹಳ ಮುಖ್ಯ. ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿ ಇದ್ದರೆ ಅದೇ ನಿಜವಾದ ಸಂಪತ್ತು. ಮೃದುವಾದ ಮಾತು ಹಣಕ್ಕೆ ಸಮ. ಗುಣವಿರುವ ಮನೆಯೇ ಕುಬೇರನ ಮನೆ. ಕೊನೆಯ ರಹಸ್ಯ 7. ಬಡವರಿಗೆ ಸಹಾಯ ಮಾಡಿದರೆ ಮಹಾಲಕ್ಷ್ಮಿ ಬರ್ತಾಳ. ಖಂಡಿತ ಬರ್ತಾಳೆ. ಮಹಾಲಕ್ಷ್ಮಿ ಕೊಡುವವಳು. ನಾವು ಗಳಿಸಿದ ಸಂಪತ್ತಿನ ಒಂದು ಭಾಗವನ್ನು ಇತರರಿಗೆ ಸಹಾಯ ಮಾಡಲು, ದಾನ ಮಾಡಲು ಬಳಸಬೇಕು. ದೇವಾಲಯದ ಕಾರ್ಯಗಳಿಗೆ ತಮ್ಮಿಂದಾದ ಸಹಾಯವನ್ನು ನೀಡೋದು, ಬಡವರಿಗೆ ಅನ್ನದಾನ ಮಾಡೋದು, ಕಷ್ಟಪಡುವವರಿಗೆ ಬಟ್ಟೆಯನ್ನು ನೀಡೋದು, ಬಡತನದಲ್ಲಿರುವ ಮಕ್ಕಳಿಗೆ ಶಿಕ್ಷಣವನ್ನು ನೀಡೋದು, ಅವರ ಮೂಲಭೂತ ಅಗತ್ಯಗಳಿಗೆ ಸಹಾಯ ಮಾಡೋದು ಇವೆಲ್ಲವೂ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಹಲವು ಪಟ್ಟು ಹೆಚ್ಚಿಸುತ್ತದೆ. ಕೊಟ್ಟರೆ ಬರುತ್ತದೆ ಎಂಬುದು ಆಧ್ಯಾತ್ಮಿಕ ನಿಯಮ. ಕೊಟ್ಟರೆ ಖಂಡಿತ ಕೊಡುತ್ತಾಳೆ. ನೋಡ್ತೀರಾ ಸ್ನೇಹಿತರೆ, ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರಬೇಕೆಂದರೆ ನಾವು ದೊಡ್ಡ ಬಂಗಲೆಯಲ್ಲೇ ಇರಬೇಕಾಗಿಲ್ಲ. ಈ ಸಣ್ಣ ಪುಟ್ಟ ವಿಷಯಗಳನ್ನು ನಂಬಿಕೆಯಿಂದ ಮನಸ್ಸಿನಿಂದ ಮಾಡಲು ಪ್ರಾರಂಭಿಸಿದರೆ ಸಾಕು. ನಿಮ್ಮ ಮನೆಯಲ್ಲಿ ಶಾಂತಿ ಹೆಚ್ಚುತ್ತದೆ, ಆರೋಗ್ಯ ಸುಧಾರಿಸುತ್ತದೆ, ಜೊತೆಗೆ ಹಣ ಮತ್ತು ಸಮೃದ್ಧಿ ತಾನಾಗಿಯೇ ಬರುತ್ತದೆ. ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಯಲ್ಲಿ ವಾಸಿಸುತ್ತಾಳೆ. ಹಿಂದೆ ಈ ರಹಸ್ಯಗಳನ್ನು ಅನುಸರಿಸಲು ಪ್ರಾರಂಭಿಸಿ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಮನಸ್ಸು ಶುದ್ಧವಾದರೆ ಎಲ್ಲವೂ ಸಮೃದ್ಧಿಯಾಗುತ್ತದೆ. ಲಕ್ಷ್ಮಿ ಕಟಾಕ್ಷವು ಮನೆಯಲ್ಲಿ ನೆಲೆಸುತ್ತದೆ. ಧನ್ಯವಾದಗಳು.